ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ಇವತ್ತು ನಾನು ಒಂದು ಸ್ಪೆಷಲ್ ಆದಂತಹ ಸಿಂಪಲ್ಲಾಗಿ ಹಿಟ್ಟಿನ ಪಲ್ಯ ಮಾಡ್ತಾಯಿದ್ದೀನಿ, ಅಥವಾ ಜುಣುಕ ಅಂತ ಹೇಳ್ತೀವಿ ನಾವು. ಅದನ್ನು ಯಾವುದೇ ತರಕಾರಿ ಇಲ್ಲಪ್ಪ ಹೇಗೆ ಮಾಡೋದು ಅಂತ ಇರುವಾಗ ನಾವು ಕಡಲೆ ಹಿಟ್ಟಿದ್ರೆ ಸಾಕು, ಮನೆಯಲ್ಲಿ ಸಡನ್ನಾಗಿ ಈ ಥರ ಪಲ್ಯವನ್ನು ಮಾಡ್ಕೊಳ್ಬೋದು. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ. ಎಣ್ಣೆ ಕಾಯ್ಲಿಕ್ಕಿಟ್ಟು ಸಾಸಿವೆ ಜೀರಿಗೆ ಹಾಕಿ ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ಹಾಗೆ ಒಂದು ಸಣ್ಣ ಟೊಮೆಟೊ ಹಾಕಿ ಅದನ್ನು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಹಳದಿ ಪೌಡ್ರ್ ಹಾಕಿದ್ದೀನಿ. ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿದು ಖಾರ. ನಮಗೆ ಅಂದರೆ ಉಪ್ಪು ಹಾಕಿ ಹಸಿಮೆಣ್ಸಿನ್ಕಾಯನ್ನು ಮಿಕ್ಸರಿಗೆ ಹಾಕಿ ಸಣ್ಣ ಮಾಡಿ ಇಟ್ಕೊಂಡಿರುವಂಥದ್ದು. ಇಲ್ಲಾಂದರೆ ನಾವು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತೀವಿ ಅಂದರೂ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋಗೋಸ್ಕರ ಬೇಕಂದರೆ ಹಾಕ್ಕೋಬೋದು, ಬೇಡಂದರೆ ಬಿಡ್ಬೋದು. ಅದು ಫ್ರೈ ಮಾಡಿ ಆದಮೇಲೆ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ನಮಗೆ ಎಷ್ಟು ಮಾಡಲಿಕ್ಕಿರುತ್ತೆ ನೋಡ್ಕೊಂಡು ಅಷ್ಟು ನೀರು ಹಾಕ್ಕೊಳ್ಬೇಕು. ಈಗ ನೀರು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಅದು ನೀರು ಕುದಿ ಬರುವಷ್ಟರಲ್ಲಿ ನಾವು ಇದನ್ನು ಕಡಲೆ ಹಿಟ್ಟನ್ನು ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀರು ಹಾಕಿ ಗಂಟಿಲ್ಲದಾಗಿ ಚೆಂದ ಮಾಡಿ ಕಲಸಿಟ್ಕೊಳ್ಬೇಕು. ಈಗ ಆ ಕಲಸಿಟ್ಕೊಂಡಂಥ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಹಾಕಿ ತಿರುತ್ತಾ ಇರಬೇಕು. ಈ ಥರ ಮಾಡಿದ್ರೂ ಸಾಕು. ಇದು ನಮಗೆ ಸ್ವಲ್ಪ ಮೆದುವಾಗಿದ್ದರೆ ಪರವಾಗಿಲ್ಲ ಅಂತ ಇದ್ದರೆ ಈ ಥರ ಮಾಡ್ಕೊಳ್ಬೋದು. ಇಲ್ಲಾಂದರೆ ಡೈರೆಕ್ಟ್ ಕುದಿಯುವ ನೀರಿಗೆ ಹಿಟ್ಟನ್ನೇ ಡೈರೆಕ್ಟ್ ಹಾಕಿ ಈ ಥರ ಕೈಯಾಡಿಸಿ ಮಾಡ್ತಾರೆ. ಅದು ಸ್ವಲ್ಪ ಗಂಟು ಆಗುತ್ತೆ. ಹಾಗಾದಾಗಿ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಆದರೆ ನಮಗೆ ತುಂಬ ವಡಿ ಮಾಡಬೇಕಂತ ಏನಿಲ್ಲ. ಸ್ವಲ್ಪ ಈ ಥರ ಇದ್ದರೆ ನಡೆಯುತ್ತೆ ಅಂತಂದರೆ ಈ ಥರ ನೀರಲ್ಲಿ ಕಲಸಿ ಹಾಕೋದ್ರಿಂದ ಗಂಟು ಕೂಡ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಅನ್ನದೊಟ್ಟಿಗೆ, ರೊಟ್ಟಿ, ಚಪಾತಿ ಪ್ರತಿಯೊಂದು ಒಟ್ಟಿಗೆ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ಥರ ಮಾಡ್ಕೊಂಡು ತಿಂದು ನೋಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.